ಒಳ ಮನುಷ್ಯ ಅಥವಾ ಆಂತರ್ಯದ ಮನುಷ್ಯ. ಆಂತರ್ಯವು ನೂತನ ಹೇಗೆ ಆಗುತ್ತೆ ಅನ್ನೋದ್ರ ಕಡೆ ನಾವು ಹೋಗೋಣ. ಗಮನಿಸಿ, ಹೊರ ಮನುಷ್ಯ ಅಂದ್ರೆ ಏನು? ಶರೀರ. ಹೊರ ಮನುಷ್ಯ ಅಂದರೆ ಶರೀರ. ಈ ಶರೀರ ಆಟೋಮ್ಯಾಟಿಕ್ ಆಗಿ ಅದರ ಬಲ, ಅದರ ಪ್ರಭಾವ, ಅದರ ಆರೋಗ್ಯ ಕೆಡುವಂಥದ್ದಾಗಿರುತ್ತೆ. ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಹೊರ ಮನುಷ್ಯನು ನಾಶವಾಗುತ್ತಾ ಇದ್ದಾನೆ, ಅದು ಸತ್ಯ. ಆದರೆ ಆತ್ಮೀಕ ಮನುಷ್ಯನು ಅಥವಾ ಆಂತರ್ಯ ಮನುಷ್ಯನು ಬೆಳವಣಿಗೆ ಆಗುವುದು ಉದ್ದೇಶಪೂರ್ವಕವಾಗಿ ಮಾತ್ರ. ನೀವೇನು ಮಾಡಿದ್ರೂ ಸರಿ, ಏನು ಮಾಡಲಿಲ್ಲ ಅಂದರೂ ಸರಿ, ಶರೀರ ಕುಗ್ಗುತ್ತೆ. ಆದರೆ ಆತ್ಮ ಹಿಗ್ಗಬೇಕಂದ್ರೆ, ಆತ್ಮ ಬೆಳಿಬೇಕಂದ್ರೆ, ಆತ್ಮ ನೂತನ ಆಗಬೇಕಂದ್ರೆ ನಾನು ಅದರ ಬಗ್ಗೆ ಉದ್ದೇಶಪೂರ್ವಕವಾಗಿರಬೇಕು. ಐ ಶುಡ್ ಬಿ ಇಂಟೆನ್ಷನಲ್ ಅಬೌಟ್. ಹಲ್ಲೆಲೂಯಾ. ಅಂದರೆ ನಾನು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಕಣ್ಣು ಮುಚ್ಚೋವರೆಗೂ ದೇವರ ಮೇಲೆ ನಂಬಿಕೆ ಇಡೋದಾಗಲಿ, ಪ್ರಾರ್ಥನೆ ಮಾಡೋದಾಗಲಿ, ವಾಕ್ಯವನ್ನು ನೆನೆಸ್ಕೊಳ್ಳೋದಾಗಿರಲಿ, ಒಳ್ಳೆ ರೀತಿಯಲ್ಲಿ ನಾನು ಜೀವಿಸುವುದಾಗಿ, ಇದೆಲ್ಲ ನಾನು ಉದ್ದೇಶಪೂರ್ವಕವಾಗಿ ಮಾಡಬೇಕು. ಆಗಲೇ ನಮ್ಮ ಆತ್ಮ ಹಿಗ್ಗುವುದಕ್ಕೆ ಸಾಧ್ಯ. ಹಂಗಂತ ಹೇಳಿ ಶರೀರದಲ್ಲಿ ನಾವು ಏನೇ ಕೆಲಸಗಳನ್ನು ಮಾಡಿದ್ರೆ ನಡೆಯುತ್ತೆ ಅಂತ ಅನ್ಕೋಬಾರ್ದು. ಒಂದೊಂದ್ಸಲ ನಾವು ಅನ್ಕೊಳ್ತೇವೆ, ಆತ್ಮ ತಾನೇ ಮೇಲಕ್ಕೆ ಹೋಗ್ತಿರೋದು, ಶರೀರದಲ್ಲಿ ಎಂಜಾಯ್ ಮಾಡೋಣ, ಶರೀರದಲ್ಲಿ ಕೆಟ್ಟ ಕೆಲಸ ಮಾಡೋಣ. ನಮ್ಮ ಆ್ಯಕ್ಷನ್ಸ್, ನಮ್ಮ ಕಾರ್ಯಗಳು ಕೂಡ ಭಾಳ ಇಂಪಾರ್ಟೆಂಟ್. ನಮ್ಮ ಕಾರ್ಯಗಳು ದೈವಿಕವಾಗಿರಬೇಕು, ದೇವರ ಉದ್ದೇಶದ ಪ್ರಕಾರ ಇರಬೇಕು, ದೇವರ ವಾಕ್ಯದ ಪ್ರಕಾರ ಇರಬೇಕು. ನೀನು ಕಾಣುವಂಥದ್ರ ಮೇಲೆ ನಿನ್ನ ಗಮನ ಇಡಬೇಡ. ಕಾಣಿಸೋದೇನು? ಶರೀರ. ಕಾಣದೇ ಇರುವುದು ಯಾವುದು? ಆತ್ಮ. ನಾವು ಹಲವಾರು ಸಲ ನಾವು ಯಾವುದ್ರ ಬಗ್ಗೆ ಗಮನ ಕೊಡ್ತೇವೆ? ಕಾಣುವುದ್ರ ಮೇಲೆ ಗಮನ ಕೊಡ್ತೇವೆ. ಭಾಳ ಕಷ್ಟ ಅಲ್ವಾ? ಊಟ ಅಂದರೆ ಓಡೋಗ್ತೇವೆ, ವಾಕ್ಯ ಅಂದರೆ ಓಡೋಗೋದೇ ಇಲ್ಲ. ಈ ವಾಕ್ಯದಿಂದ ಏನು ಕಲಿಬೋದು ಅಂದರೆ, ಪ್ಲೆಷರ್ಸ್, ಸಂತೋಷ ತರುವಂತಹ ವಿಚಾರಗಳ ಮೇಲೆ ಗಮನ ಕೊಡಬೇಡ. ನಮ್ಗೇನು ಸಂತೋಷ ಸಿಗುತ್ತೆ? ಆಗಲೇ ಹೇಳಿದ ಒಂದು ಊಟ. ಇವತ್ತಿನ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಮೊಬೈಲು, ಟಿ ವಿ, ಇದೆಲ್ಲ ಪ್ಲೆಷರ್ಸ್, ಇದೆಲ್ಲ ಸಂತೋಷ ತರುವಂಥದ್ದಾಗಿದೆ. ಲೋಕ ತರುವಂತಹ ಸಂತೋಷ ನಮ್ಮನ್ನು ನಾಶ ಮಾಡುತ್ತೆ. ಅದೇ ಹೇಳ್ತಿರೋದು ಇಲ್ಲಿ ಪೌಲ. ಈ ಹೊರ ಮನುಷ್ಯನು ನಾಶವಾಗುತ್ತಾ ಇದ್ದಾನೆ, ಒಳಗಡೆ ಮನುಷ್ಯನು ನಾಶವಾಗಬಾರ್ದು ಅಂದರೆ ನಾನು ಬೆಳವಣಿಗೆ ಕಡೆ ಗಮನ ಕೊಡಬೇಕು, ಬದಲಾವಣೆ ಕಡೆ ಗಮನ ಕೊಡಬೇಕು, ಹೊಸದಾಗುವುದರ ಕಡೆ ಗಮನ ಕೊಡಬೇಕು, ಇಂಪ್ರೂವ್ಮೆಂಟ್ ಆಗೋದ್ರ ಕಡೆ ಗಮನ ಕೊಡಬೇಕು. ಆಗ್ಲೇ ಆತ್ಮ ಬದಲಾಗುವುದಕ್ಕೆ ಸಾಧ್ಯ. ಯಾವುದರಲ್ಲಿ ನೀನು ಇನ್ವೆಸ್ಟ್ ಮಾಡಬೇಕು? ಇನ್ವೆಸ್ಟ್ ಅಂದರೆ ನಿನ್ನ ಸಮಯ ಕೊಡಬೇಕು, ನಿನ್ನ ಶಕ್ತಿ ಕೊಡಬೇಕು, ನಿನ್ನ ಜ್ಞಾನ ಕೊಡಬೇಕು. ಅಂದರೆ ಯಾವುದ್ರಲ್ಲಿ ಕೊಡಬೇಕು ಗೊತ್ತಾ? ನಾಶವಾಗದೇ ಇರುವಂತಹ ವಿಚಾರಗಳ ಮೇಲೆ ನೀನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಶರೀರ ಏನು ಬಯಸುತ್ತೆ ಗೊತ್ತಾ? ಕಾಣಿಸುವಂಥದ್ದನ್ನೇ ಬಯಸೋದು. ನನ್ನ ಆತ್ಮ ಬಯಸೋದು ದೇವರ ಸಾನ್ನಿಧ್ಯಾನ, ಪ್ರಾರ್ಥನೆ, ವಾಕ್ಯ, ಆರಾಧನೆ, ದೇವರ ಬಗ್ಗೆ ಮಾತಾಡುವುದು, ಇಂಥ ವಿಚಾರಗಳನ್ನೇ ನನ್ನ ಆತ್ಮ ಬಯಸೋದು. ಪ್ರಾರ್ಥನೆಗೆ ಎಷ್ಟು ಸಮಯ ಕೊಡ್ತಿದ್ದೀರಾ? ಸಮಯ ಅಂತ ಹೇಳಲ್ಲ, ನಾನು ಎಷ್ಟು ನಿಮಿಷ ಕೊಡ್ತಿದ್ದೀರ ಅಂತ ಕೇಳಬೇಕಾದ ಪರಿಸ್ಥಿತಿ ಬಂದಿದೆ. ಈ ನವೀಕರಿಸುವುದು ಅಥವಾ ಆಂತರ್ಯ ಮನುಷ್ಯನು ನೂತನವಾಗುವಂಥದ್ದು ದಿನೇ ಮಾಡುವುದು. ಇಟ್ಸ್ ಅ ಡೈಲಿ ಪ್ರಾಸೆಸ್. ನೀನು ಪ್ರತಿದಿನ ಬೆಳವಣಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕಂದ್ರೆ ನೀನು ಪ್ರತಿದಿನ ದೇವರ ಜೊತೆ ಸಮಯ ಕಳೀಬೇಕು. ಪ್ರತಿದಿನ ಕಳೀಬೇಕಂದ್ರೆ ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟ್ ಇಲ್ಲ ಅಂದರೆ ಬೆಳವಣಿಗೆ ಆಗಲ್ಲ. ನಂಬಿಕಸ್ಥನಾಗಿರಬೇಕು, ಡಿಸಿಪ್ಲಿನ್ ಇರಬೇಕು. ಡಿಸಿಪ್ಲಿನ್ ಇಲ್ಲದೆ ಆಗಲ್ಲ. ಟೈಮ್ ಇದ್ದರೆ ಪ್ರೇಯರ್ ಮಾಡೋದು, ಟೈಮ್ ಇದ್ದರೆ ಬೈಬಲ್ ಓದೋದು, ಟೈಮ್ ಇದ್ದರೆ ಚರ್ಚಿಗೆ ಬರೋದು, ಆ ಥರ ಇನ್ಡಿಸಿಪ್ಲಿನಲ್ಲಿ ನಾವು ಬೆಳವಣಿಗೆ ಆಗಲ್ಲ. ಡೆಡಿಕೇಶನ್ ಇರಬೇಕು. ಡೆಡಿಕೇಶನ್ ಇದ್ರೇ ಸಾಧ್ಯ. ದೇವರೇ ನಮ್ಮ ಆದ್ಯತೆ ಆಗಿರಬೇಕು. ನಾವು ಇದನ್ನು ಮಾಡಬೇಕಾದ್ರೆ ನಮ್ಮ ನಂಬಿಕೆಯನ್ನು ಬಲಪಡಿಸುವಾಗಲೇ ಇಲ್ಲಪ್ಪ ದೇವ್ರ ಕಡೆ ನಮ್ಮ ನಂಬಿಕೆ ವೀಕ್ ಆದಾಗಲೇ ನಾವು ದೇವರಿಂದ ದೂರವಾಗ್ತೇವೆ. ಆದರೆ ನಂಬಿಕೆ ಬಲವಾಗಿದ್ದಾಗ ದೇವ್ರ ಜೊತೆ ಇರ್ತೇವೆ. ಪ್ರಾರ್ಥನೆ ಬಗ್ಗೆ ನಂಬಿಕೆ ಹೆಚ್ಚಾಗಿದ್ದರೆ, ವಾಕ್ಯದ ಬಗ್ಗೆ ನಂಬಿಕೆ ಹೆಚ್ಚಾಗಿದ್ದರೆ ನಾವು ಬೆಳಿತೇವೆ. ಸೊ ಆ ರೀತಿಯಾಗಿ ನಂಬಿಕೆಯನ್ನು ಬಲಪಡಿಸ್ಕೊಳ್ಳುವಾಗ ಏನೇ ಬರಲಿ ಎದುರಿಸುವುದಕ್ಕೆ ಸಾಧ್ಯವಾಗುತ್ತೆ. ಬಿಲ್ಡ್ಸ್ ಪರ್ಸಿವಿಯರೆನ್ಸ್. ಸೊ ಏನಾಗುತ್ತೆ, ನಾವು ಈ ರೀತಿಯಾಗಿ ಈ ರೀತಿಯಾಗಿ ಇರುವಂತಹ ಮನುಷ್ಯ, ಕಮಿಟ್ಮೆಂಟ್ ಇರುವವನು, ಡೆಡಿಕೇಶನ್ ಇರುವವನು, ನಂಬಿಕೆಸ್ಥನಾಗಿರುವನು, ದೇವ್ರು ಏನು ಮಾಡ್ತಾನೆ? ಆತನನ್ನು ಜ್ಞಾನವಂತನಾಗಿ ಮಾಡ್ತಾನೆ. ಆತ್ಮ ನೂತನ ಆಗೋದಂದ್ರೇನು? ಜ್ಞಾನವಂತನಾಗಿರ್ತಾನೆ. ದೇವರ ಚಿತ್ತಕ್ಕೆ ಅವನ ಮನಸ್ಸು ಟ್ಯೂನ್ ಆಗಿರುತ್ತೆ. ಬೆಳಗ್ಗೆ ಎದ್ದಾಗ ದೇವ್ರ ಬಗ್ಗೆ ಅವನು ಏನೇ ಯೋಚನೆ ಮಾಡ್ಬೇಕಾದ್ರೆ, ಏನೇ ಡಿಸಿಷನ್ ತಗೋಬೇಕಾದ್ರೆ ದೇವ್ರನ್ನ ಕೇಳ್ತಾನೆ. ದೇವ್ರು ಕೇಳದೆ ಡಿಸಿಷನ್ ತಗೊಳ್ಳಲ್ಲ. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಈಗಿರುವಂತಹ ಶೋಧನೆ ತಾತ್ಕಾಲಿಕವಾದದ್ದು.
ಅಂದರೆ ಅದನ್ನು ಎದುರಿಸ್ಕೋಬೇಡಿ, ಅದನ್ನು ಎದುರ್ಕೋಬೇಡಿ. ಅದನ್ನು ಎದುರಿಸುವಂತಹ ನಂಬಿಕೆ ನಿನ್ನದಿದ್ದರೆ, ನೀನು ನೂತನ ಆತ್ಮ ಉಳ್ಳವನಾದಾಗ ನೀನು ಮಹಿಮೆಯಲ್ಲಿ ಸೇರುವುದಕ್ಕೆ ಸಾಧ್ಯವಾಗುತ್ತೆ. ನನ್ನ ಆತ್ಮ ನೂತನವಾಗುವಾಗಲೇ ದೇವರು ನನ್ನ ಜೊತೆಗಿದ್ದಾನೆ ಅಂತ ಅರ್ಥ. ದೇವರು ನನ್ನ ಒಳಗಡೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ದೇವರು ಪರಿವರ್ತಿಸ್ತಾ ಇದ್ದಾನೆ ಅಂತ ಅರ್ಥ. ಹೇಗೆ ದೇವರು ನಮ್ಮ ಆಂತರ್ಯ ಮನುಷ್ಯನನ್ನು ನವೀಕರಿಸ್ತಾರೆ. ಓಕೆ, ಗಮನಿಸಿ. ದೇವರಿಂದ ನಾವು ಕೇಳುವಾಗ, ಎಲ್ಲರೂ ಹೇಳಿ ಕೇಳುವಾಗ, ಈ ಕೇಳುವಾಗ ನಾವು ಜ್ಞಾನವನ್ನು ಪಡ್ಕೊಳ್ತೇವೆ. ಹಲವಾರು ಜನ ದೇವರಿಂದ ಕೇಳೋದು ಅಂದರೆ ಬರೀ ಪ್ರವದನೆನೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಪ್ರವದನೆ ಭವಿಷ್ಯವನ್ನು ತೋರಿಸುತ್ತೆ, ಏನಾಗುತ್ತೆ, ಹೇಗಿರಬೇಕು ಅನ್ನೋದರ ಬಗ್ಗೆ ನಿನಗೆ ಎಚ್ಚರಿಸ್ತಾ ಇರ್ಬೋದು ಪ್ರವದನೆ. ಆದರೆ ದೇವರಿಂದ ಕೇಳೋದು ಅಂದರೆ ಏನು ಗೊತ್ತಾ, ನನ್ನ ಜೀವನಕ್ಕೆ ಜ್ಞಾನ ಇಂಪಾರ್ಟೆಂಟ್. ಎಲ್ಲರೂ ಸರಿ ಜ್ಞಾನ. ಮೋಶೆ ಒಂದು ಮಾತನ್ನು ಹೇಳ್ತಾರೆ, ನಮ್ಮ ದಿನವೂ ಸ್ವಲ್ಪ ದಿನನೇ ಈ ಭೂಲೋಕದಲ್ಲಿ ಅನ್ನೋದನ್ನ ನಮಗೆ ಕಲಿಸು, ಆಗ ನಾವು ಜ್ಞಾನದ ಹೃದಯವನ್ನು ಪಡ್ಕೊಳ್ತೇವೆ. ಹಲವಾರು ಜನ ಯಾಕೆ ಕೇರ್ಲೆಸ್ ಆಗಿ ಜೀವಿಸ್ತಾ ಇದ್ದಾರೆ? ಹಲವಾರು ಜನ ಯಾಕೆ ಆತ್ಮಿಕ ಜೀವನದಲ್ಲಿ ಕೇರ್ಲೆಸ್ ಆಗಿದ್ದಾರೆ? ಅವ್ರು ಅಂದ್ಕೊಂಡಿದ್ದಾರೆ ನಾವು ಶಾಶ್ವತವಾಗಿ ಈ ಶರೀರದಲ್ಲಿ ಜೀವಿಸ್ತೇವೆ ಅಂತ. ಈ ಶರೀರ ನಾಶವಾಗುತ್ತೆ ಅನ್ನುವಂತಹ ತಿಳುವಳಿಕೆ ಬಂದಾಗ ನಾವು ಜ್ಞಾನವನ್ನು ಪಡ್ಕೊಳ್ತೇವೆ. ಜ್ಞಾನ ಪಡ್ಕೊಂಡಾಗ ನನ್ನ ಆತ್ಮ ನೂತನವಾಗುತ್ತೆ. ಒಬ್ಬ ಮನುಷ್ಯನ ಆತ್ಮದಲ್ಲಿ ಹೇಗೆ ನೂತನವಾಗೋದು? ಜ್ಞಾನವನ್ನು ಪಡ್ಕೊಳ್ಳುವಾಗಲೇ ಆತನ ಮನಸ್ಸಿನಲ್ಲಿ, ಆತ್ಮದಲ್ಲಿ ನೂತನವಾಗುವುದಕ್ಕೆ ಸಾಧ್ಯ. ದೇವರಿಗೆ ಎದುರ್ಕೊಳ್ಳೋದಲ್ಲ, ನಾನು ಇದ್ರ ಬಗ್ಗೆ ಹೇಳಿದ್ದೇನೆ. ದೇವರನ್ನು ನೋಡುವಾಗ ಗೌರವಿಸುವಾಗ, ದೇವರನ್ನು ನೋಡುವಾಗ ಆರಾಧಿಸುವಾಗ, ದೇವರ ವಾಕ್ಯಗಳಿಗೆ ವಿಧೇಯವಾಗುವಾಗ, ಅದನ್ನೇ ದೇವರ ಭಯ ಅಂತ ಹೇಳೋದು. ಆ ವಿಚಾರದಲ್ಲಿ ಜೀವಿಸುವಾಗಲೇ ನಾವು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಜ್ಞಾನ ಹೇಗೆ ಬರುತ್ತೆ? ಯಾಕೋಬನ ಬರೆದ ಪುಸ್ತಕ 1ನೇ ಅಧ್ಯಾಯದ 5ನೇ ವಾಕ್ಯ ಗಮನಿಸಿ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು, ಎಲ್ಲಾದರೂ ಬರ್ದಿದೆಯಾ ಗೂಗಲನ್ನು ಕೇಳಿ ಅಂತ? ಎಲ್ಲಾದರೂ ಬರ್ದಿದೆಯಾ ಜೆಮಿನೈಯನ್ನು ಕೇಳಿ ಅಂತ? ಪರ್ಪ್ಲೆಕ್ಸಿಟಿಯನ್ನು ಕೇಳು, ಕ್ಲಾಡನ್ನು ಕೇಳು, ಚಾಟ್ GPT ಕೇಳು ಅಂತ. ಮತ್ತೆ ಯಾಕೆ ಚಾಟ್ GPT ಕೇಳ್ತಿದ್ದೀರಾ? ಯಾರನ್ನ ಕೇಳಬೇಕು? ದೇವರನ್ನ ಕೇಳು. ದೇವರನ್ನ ಕೇಳು, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವಾತನಾಗಿದ್ದಾನೆ. ಉದಾರ ಮನಸ್ಸಿನಾಗ ಉದಾರವಾಗಿ ದೇವರು ಕೊಡ್ತಾನೆ. ಆತ್ಮ ಅವಾಗ ಏನಾಗುತ್ತೆ? ದೇವರ ಜ್ಞಾನ ಪಡ್ಕೊಂಡಾಗ ಒಂದು ವ್ಯತ್ಯಾಸವುಳ್ಳ ವ್ಯಕ್ತಿಯಾಗಿ ಜೀವಿಸ್ತಾನೆ. ನಾವು ನಂಬಿಕೆಯಿಂದ ಕೇಳಬೇಕು. ಎಲ್ಲರೂ ಹೇಳಿ ನಂಬಿಕೆಯಿಂದ. ಡೌಟ್ ಇರಬಾರ್ದು, ನಂಬಿಕೆಯಿಂದ ಕೇಳಬೇಕು. ದೇವರು ಕೊಡ್ತಾರೆ. ಏನಕ್ಕೆ ಎದುರಿಸ್ಬೇಕು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾರನ್ನು ನಾನು ಮಾತಾಡಿಸ್ಬೇಕು, ಯಾವ ಕೆಲಸಕ್ಕೆ ಅಪ್ಲೈ ಮಾಡಬೇಕು, ಯಾವ ಊರಿಗೆ ಹೋಗಬೇಕಾ ಬೇಡವಾ, ಎಲ್ಲವನ್ನ ದೇವರನ್ನು ಕೇಳುವಾಗ ದೇವರು ನಮಗೆ ನಂಬಿಕೆಯ ಮುಖಾಂತರ ಅದನ್ನು ಕೊಡುವಂಥವನಾಗಿರ್ತಾನೆ. ಗಮನಿಸಿ, ಹೇಗೆ ಜ್ಞಾನ ಬರುತ್ತೆ ಅಂದರೆ, ಬೈಬಲ್ ಓದುವಾಗ ಜ್ಞಾನ ಹೆಚ್ಚಾಗುತ್ತೆ. ಪ್ರತ್ಯೇಕವಾದ ಪುಸ್ತಕಗಳು ಜ್ಞಾನವನ್ನು ಹೆಚ್ಚಿಸುವುದಕ್ಕೆ, ಕೀರ್ತನೆಗಳು, ಜ್ಞಾನೋಕ್ತಿಗಳು, ಪ್ರಸಂಗಿಗಳು, ಯೋಬ, ಈ ಪುಸ್ತಕಗಳನ್ನೆಲ್ಲ ನಾವು ಓದುವಾಗ ನಮ್ಮ ಜ್ಞಾನ ಹೆಚ್ಚಾಗುವಂಥದ್ದಾಗಿರುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಗೆ ಜ್ಞಾನ ಹೆಚ್ಚಾಗುತ್ತೆ ಅನ್ನೋದನ್ನು ನೋಡೋಕ್ಕೆ 1 ಕೊರಿಂಥದವರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯದ 24ನೇ ವಾಕ್ಯ. ಆದರೆ ಕರೆಯಲ್ಪಟ್ಟ ಯಹೂದ್ಯರಿಗೂ ಗ್ರೀಕರಿಗೂ ಕ್ರಿಸ್ತನೇ ದೇವರ ಶಕ್ತಿಯೂ ಮತ್ತು ದೇವರ ಜ್ಞಾನವೂ ಆಗಿದ್ದಾನೆ. ದೇವರ ಜ್ಞಾನ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಸೊ ನಮಗೆ ಜ್ಞಾನ ಹೇಗೆ ಬರುತ್ತೆ ಗೊತ್ತಾ? ಜೀಸಸ್ನ ಜೀವನವನ್ನು ಅರ್ಥ ಮಾಡಿಕೊಳ್ಳುವಾಗ. ಜೀಸಸ್ನ ಜೀವನವನ್ನು ಅರ್ಥ ಮಾಡ್ಕೋಬೇಕು. ಜೀಸಸ್ ಹೇಗಿದ್ರು, ಹೇಗೆ ಮಾತಾಡಿದ್ರು, ಹೇಗೆ ನಡ್ಕೊಂಡ್ರು, ಹೇಗೆ ಬದುಕಿದ್ರು, ಹೇಗೆ ಪ್ರಾರ್ಥನೆ ಮಾಡಿದ್ರು, ಹೇಗೆ ವಾಕ್ಯವನ್ನು ಹೇಳಿದ್ರು, ಹೇಗೆ ಕಷ್ಟದ ಪರಿಸ್ಥಿತಿ, ಅದನ್ನೆಲ್ಲ ನೀನು ಅಬ್ಸರ್ವ್ ಮಾಡುವಾಗ ನಿನಗೆ ಜ್ಞಾನವನ್ನು ದೇವರು ಕೊಡುವಂಥವನಾಗಿರ್ತಾನೆ. ದೀನರಲ್ಲಿ ಏನಿದೆ? ನಾವೇನು ಅನ್ಕೊಳ್ತೇವೆ? ನೀನು ಬುದ್ಧು ಕಣೋ, ತಗ್ಗಿಸ್ಕೋಬೇಡ, ನಿನ್ನನ್ನು ನೀನು ಕಾಪಾಡ್ಕೋಬೇಕು, ಸ್ವಲ್ಪ ಹಿಂಗೆ ನಿಂತ್ಕೋ. ದೇವ್ರೇನು ಹೇಳ್ತಿದ್ದಾರೆ ನೋಡಲಿ, ದೀನರಲ್ಲೇ ಜ್ಞಾನವಿದೆ. ಅಹಂಕಾರ ತೋರಿಸ್ತೇವೆ ನಾವು. ನಿಂತ್ಕೋಬೇಕು, ಧೈರ್ಯವಾಗಿ ನಿಂತ್ಕೋಬೇಕು, ಶಿಸ್ತಲ್ಲಿ ನಿಂತ್ಕೋಬೇಕು. ಆಲ್ ದೀಸ್ ಥಿಂಗ್ಸ್ ಇಂಪಾರ್ಟೆಂಟ್. ನಾನು ಇಲ್ಲ ಅಂತ ಹೇಳ್ತಾರೆ. ದೀನರಲ್ಲಿ ತಗ್ಗಿಸ್ಕೊಂಡವನಿಗೆ ಜ್ಞಾನ ಜಾಸ್ತಿ. 5ನೇದಾಗಿ ಜ್ಞಾನ ಹೇಗೆ ಬರುತ್ತೆ? ಜ್ಞಾನೋಕ್ತಿಗಳ 13ನೇ ಅಧ್ಯಾಯದ 20ನೇ ವಾಕ್ಯ. ಜ್ಞಾನವಂತರ ಜೊತೆಗೆ ನಡೆಯುವವನು ಬುದ್ಧಿಹೀನರ ಜೊತೆಗಾರನು. ಅರ್ಥ ಆಗ್ತಿದ್ಯಾ? ಯಾರ ಜೊತೆ ನಿನ್ನ ಸಮಯ ಕಳೀತಿದ್ಯಾ?
ಇವತ್ತಿನ ಕಾಲದಲ್ಲಿ ಯಾವುದ್ರ ಜೊತೆ ಅಂತಲೂ ಇನ್ಕ್ಲೂಡ್ ಮಾಡ್ಬೇಕನ್ಸುತ್ತೆ. ಯಾರ ಜೊತೆ ಸಮಯ ಕಳೀತಿದ್ಯಾ? whom do you talk to daily? ಜ್ಞಾನ ಬರೋದು ಜ್ಞಾನಿಗಳ ಜೊತೆ ಇದ್ದಾಗ. ರೈಟ್ ನಿಜ. 5 ಫ್ರೆಂಡ್ಸು ಕೆಟ್ಟವರಾಗಿದ್ರೆ ನೀನು ಅವ್ರ ಸಂಗಡ ಇದ್ರೆ ನೀನು ಹಾಳಾಗ್ಬಿಡ್ತೀಯ. ಒಳ್ಳೆಯವ್ರ ಜೊತೆ ಸಮಯ ಕಳೀರಿ. ದೇವರ ಮಾತಿನ ಪ್ರಕಾರ ನಡೆಯುವವನೇ ಜ್ಞಾನವನ್ನು ಪಡ್ಕೊಳ್ತಾನೆ. ದೇವರ ಮಾತಿನ ಪ್ರಕಾರ ಬಂದರೆ ಏನೇ ಶೋಧನೆ ಬಂದರೂ ಪೌಲ ಬಿದ್ದಿಲ್ಲ. ನೀನು ಬೀಳಬಾರ್ದು ಅಂದರೆ ಜ್ಞಾನವನ್ನು ಪಡೆಯುವುದನ್ನು ಕಲಿ. ಹಲ್ಲೆಲೂಯಾ. ಆಮೇಲೆ ಇನ್ನೊಂದು ವಿಚಾರನ ಹೇಳ್ಬಿಡ್ತಾನೆ. ಈಗ ಬಂದಂತಹ ಜ್ಞಾನ ದೇವರಿಂದಾನೆ ಅಂತ ಹೆಂಗೆ ಚೆಕ್ ಮಾಡೋದು? ಯಾಕೋಬನ್ ಬರೆದ ಪುಸ್ತಕ 3ನೇ ಅಧ್ಯಾಯದ 17ನೇ ವಾಕ್ಯ. ಆದರೆ ಮೇಳನದಿಂದ ಬರುವ ಜ್ಞಾನವು ಮೊದಲು ನಿರ್ಮಲವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯ ಉಳ್ಳದ್ದು, ಸುಲಭವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆಯಿಂದಲೂ ಒಳ್ಳೆ ಫಲದಿಂದಲೂ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಪಕ್ಷಪಾತವೂ ಕಪಟವೂ ಇಲ್ಲ. ಗಾಡ್ಸ್ ವಿಸ್ಡಮ್ ಹೀಗಿರುತ್ತೆ, ಅದು ಪರಿಶುದ್ಧವಾಗಿರುತ್ತೆ. ಬೈಬಲ್ ಹೇಳ್ತಿದೆ ಅಲ್ಲ ಅಲ್ಲಿ, ಅದು ನಿರ್ಮಲವಾಗಿರುತ್ತೆ, ಅದು ಸಮಾಧಾನ ತರುವಂಥದ್ದಾಗಿರುತ್ತೆ, ಜಗಳ ವಿನಯವಾಗಿ ಉಳ್ಳದ್ದಾಗಿರುತ್ತೆ, ಒಪ್ಪಿಕೊಳ್ಳುವಂಥದ್ದು, ಕರುಣೆ ಉಳ್ಳದ್ದು, ಒಳ್ಳೆ ಫಲವನ್ನು ತುಂಬಿರುವಂಥದ್ದಾಗಿರುತ್ತೆ. ಪಕ್ಷಪಾತ ಇರಲ್ಲ, ಕಪಟ ಅಡಗಿರುವುದಿಲ್ಲ. ಜ್ಞಾನದ ಹೆಸರಲ್ಲಿ ಬೇರೆ ಏನೇನೋ ಹೇಳೋದನ್ನ ಮಾಡ್ತಾ ಇದ್ರೆ ಅದು ಜ್ಞಾನನ ಇಲ್ವಾ ಅಂತಲೂ ಚೆಕ್ ಮಾಡ್ಬೇಕು ನಾವು. ಈ ಎಲ್ಲ ಟೆಸ್ಟ್ಗಳನ್ನು ಪಾಸ್ ಆಗುತ್ತಾ? ನಿರ್ಮಲವಾಗಿದೆಯಾ, ಪರಿಶುದ್ಧವಾಗಿದೆಯಾ, ವಿನಯ ಉಳ್ಳದ್ದಾಗಿದೆಯಾ, ಸಮಾಧಾನಕರವಾದದ್ದಾಗಿದೆಯಾ, ಫಲ ಕೊಡುವಂಥದ್ದಾಗಿದೆಯಾ, ಪಕ್ಷಪಾತ ಇಲ್ಲದೆ ಆಗಿರುವಂಥದ್ದು, ಕಪಟ ಇಲ್ಲದೆ ಇರುವಂಥದ್ದಾಗಿದೆಯಾ? ಅದು ದೇವರ ಜ್ಞಾನ. ಅದನ್ನು ಮಾತ್ರ ಫಾಲೋ ಮಾಡ್ಬೇಕು ನಾವು. ಸೊ ನಮ್ಮ ಆತ್ಮ ಹೇಗೆ ನವೀಕರಿಸಲ್ಪಡುತ್ತೆ? ಎರಡನೇದಾಗಿ ದಿನ ದೇವರಿಗೋಸ್ಕರ ಸಾಯಬೇಕು. ಅಯ್ಯಯ್ಯೋ ಏನು ಪಾಸ್ಟ್ ಹೇಳ್ತಿದ್ರ? ನಾನು ಹೇಳಲ್ಲಪ್ಪ, ಜೀಸಸ್ ಹೇಳಿ. ಲೂಕನ್ ಬರೆದ ಸುವಾರ್ತೆ 9ನೇ ಅಧ್ಯಾಯದ 23ನೇ ವಾಕ್ಯ ಬೆಳೆಸ್ಕೊಳ್ಳಿ. ಆತನು ಅವರೆಲ್ಲರಿಗೂ, ಯಾವನಾದರೂ ನನ್ನ ಹಿಂದೆ ಬರುವುದಾದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ನಿಮ್ಮ ಹತ್ರ ಬೈಬಲ್ ಇದ್ದರೆ ನಾನು ಅಂಡರ್ಲೈನ್ ಮಾಡ್ಕೊಂತೀನಿ, ಪ್ರತಿದಿನ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಶರೀರದ ಶಕ್ತಿಗಳು, ಶರೀರದ ಇಚ್ಛೆಗಳು, ಶರೀರದ ಆಶೆಗಳು ಶಿಲುಬೆಯಲ್ಲಿ ಹಾಕಲಿಲ್ಲ ಅಂದರೆ ನಾನು ನೂತನವಾಗೋದಕ್ಕಾಗಲ್ಲ. ಸೊ ಯೇಸು ಹೇಳ್ತಾ ಇರೋದು, ನನ್ನನ್ನು ಹಿಂಬಾಲಿಸಬೇಕಂದ್ರೆ ನೀನು ಆರಾಮನ್ನು ನೋಡೋದಕ್ಕಾಗಲ್ಲ, ಕಂಫರ್ಟು. ಇವತ್ತು ಎಲ್ರಿಗೂ ಕಂಫರ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟ್, ಆರಾಮ್ ಭಾಳ ಇಂಪಾರ್ಟೆಂಟ್. ನೀನು ಹೇಳ್ತಾರೆ ಕಂಫರ್ಟಬಲ್ ಆಗಿದ್ದರೆ ನೀನು ಆತ್ಮ ನವೀಕರಿಸಲ್ಪಡೋದಿಲ್ಲ. ಶಿಲ್ಬೆಯನ್ನು ಹೊತ್ಕೊಂಡು ನಡೆಯುವುದಂದರೆ ನನ್ನ ಸ್ವಾರ್ಥ, ಆಸೆಗಳು, ಉದ್ದೇಶಗಳು, ಆರಾಮಗಳು, ದೇವರ ಚಿತ್ತಕ್ಕೆ ಯಾವುದು ವಿರೋಧವಾಗಿದೆಯಲ್ಲ ಅದನ್ನೆಲ್ಲ ಅಲ್ಲಗಳಿಬೇಕು. ಸೆಲ್ಫಿಶ್ ಡಿಸೈರ್ಸ್, ಆಂಬಿಷನ್ಸ್, ಆರಾಮ್, ಸೆಲ್ಫಿಶ್ ಕಂಫರ್ಟ್, ಇದನ್ನೆಲ್ಲ ಇಲ್ಲ, ನಾನು ಕೊಡಲ್ಲ, ನಿದ್ದೆ ಮಾಡಲ್ಲ, ನಾನು ಚರ್ಚಲ್ಲಿ ಕೂತ್ಕೊಳ್ಳುವಾಗ ನಿದ್ದೆ ಮಾಡಲ್ಲ, ನಾನು ವಾಕ್ಯ ಕೇಳ್ತೇನೆ, ಅದು ಶಿಲುಬೆಯನ್ನು ಹೊತ್ಕೊಳ್ಳೋದು ಅಂತ ಅರ್ಥ. ನಿರಾಕರಿಸಬೇಕು ನಿನ್ನ ಶರೀರಕ್ಕೆ ಅದನ್ನೆಲ್ಲ. ಆಗ್ಲೇ ನೀನು ಆತ್ಮವನ್ನು ನವೀಕರಿಸುವುದಕ್ಕೆ ಸಾಧ್ಯ.